ಶ್ರೇಷ್ಠ, ನನ್ನ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ಈ ಪೊಸಿಷನ್ ಬರಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಅವಮಾನನ ಅನುಭವಿಸಿದ್ದೀನಿ, ನೀನೇ ಯೋಚನೆ ಮಾಡು. ಇವಾಗ ನೋಡಿದ್ರೆ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ಯಲ್ಲ. ನೋಡು, ಈ ಪ್ರಾಜೆಕ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಾನು ಈ ಕೆಲಸ ಬಿಡೋ ಚಾನ್ಸೇ ಇಲ್ಲ. ಏನಮ್ಮ ಹಬ್ಬದ ದಿನ ತಾಲಿ ಹಾಕೊಳ್ದೆ ಬಂದಿದ್ಯಾ? ವರಲಕ್ಷ್ಮಿ ಹಬ್ಬ ಇದೆ, ಗೊತ್ತಾಗಲ್ವ ನಿಂಗೆ? ಅರ್ಶಿನ ಕುಂಕುಮ ಮುತ್ತೈದೆಯರ್ ಕೊಟ್ರೆ ಒಳ್ಳೇದಾಗುತ್ತೆ ಅಂತ ಶಾಸ್ತ್ರ ಇದೆ. ಮುತ್ತೈದೆಯರ್ಗೆ ಬೇಕಾಗಿರೋದು, ಮುಖ್ಯವಾಗಿರೋದು ತಾಳಿ. ಆ ತಾಳಿನೇ ಬಿಟ್ಟು ಬಂದಿದೀಯಲ್ಲ, ಏನ್ ಹೇಳ್ಬೇಕು ನಿಂಗೆ? ಹಾ ಈಗಿನ ಕಾಲ ಹುಡ್ಗಿರ್ಗೆ ಮೂಗಿನ ತುದಿನ ಕೋಪ ಇರುತ್ತೆ. ಅದ್ರಲ್ಲೂ ಶಾಸ್ತ್ರ ಸಂಪ್ರದಾಯ ಅಂದ್ರೆ ಹೇಳಿದ್ರೇನೆ ಮುಗೀತು. ನಮ್ಗೆಲ್ಲ ಅಡ್ಗೋಲಜ್ಜಿ ಕಾಲ್ದವ್ರು ಅಂತ ಹೇಳಕ್ ಶುರು ಮಾಡ್ತೀಯ. ಬಿಡು, ನಿನ್ ವಿಷಯ ನನ್ಗೆ ಯಾಕೆ. ಕುಸುಮ ಅವ್ರೆ, ಭಾಗ್ಯ ಹೊರಡ್ತೀನಮ್ಮ. ಸರಿ, ಆಗ್ಬೋದು. ಪೂಜಾ, ನೆಕ್ಸ್ಟ್ ಟೈಮು ಕಿಶನ್ ಕರ್ಕೊಂಡು ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕಮ್ಮ. ಸರಿ ಆಂಟಿ, ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಇರಿ, ಯಾರು ಹೋಗ್ಬೇಡಿ. ಏನಾಯ್ತು ಬೀಗ್ರೆ? ನಾನು ಒಂದು ಮುಖ್ಯವಾದ ವಿಷಯ ಹೇಳೋದಿದೆ. ಏನಪ್ಪ ಅದು ಅಂತ ವಿಷಯ? ಏನೋ ಸಮಸ್ಯೆನಾ? ಹಾಗೇನಿಲ್ಲ, ಒಂದು ಒಳ್ಳೆ ವಿಷಯ ಹೇಳಬೇಕಿತ್ತು. ಇವತ್ತು ಒಬ್ಬರಿಗೆ ಗಿಫ್ಟ್ ಕೊಡಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ಒಂದು ದೊಡ್ಡ ಕಾರಣನೂ ಇದೆ. ಭಾಗ್ಯ, ಈ ಫೈಲ್ ನಿಮ್ಗೆಲ್ಲಿ ಸಿಕ್ತು? ಇದು ನಿಮ್ ಮನೆ ಹತ್ರ ಬಿದ್ದಿತ್ತು, ಕೊಟ್ಟು ಹೋಗೋಣ ಅಂತಾನೆ ಬಂದೆ, ತಗೊಳ್ಳಿ. Yes, I am in. ಐ ಆಮ್ ಆಲ್ಸೋ. ಇಷ್ಟೆಲ್ಲ ಮಾಡಿರೋ ಭಾಗ್ಯ ಅವ್ರಿಗೆ ಒಂದು ಸಣ್ಣ ಗಿಫ್ಟ್ ಕೊಡೋಣ ಅಂತ. ಅಯ್ಯೋ ಆದಿಯವ್ರೆ, ಅದೆಲ್ಲ ಏನು ಬೇಡ. ಬೇಡ ಅಂದ್ರೆ ಹೇಗಾಗುತ್ತೆ ಭಾಗ್ಯ ಅವರೇ? ನಿಮ್ಗೆ ಗಿಫ್ಟ್ ಕೊಡಬೇಕು ಅಂತ ಡಿಸೈಡ್ ಮಾಡಿರೋದು ನಾನು ಒಬ್ನೇ ಅಲ್ಲ. ನಮ್ ಬ್ರದರ್ ತಾಂಡವ್ ಇದಾರಲ್ಲ, ನಾವಿಬ್ರು ಸೇರಿ ಡಿಸೈಡ್ ಮಾಡಿರೋದು. ಸೊ ನೀವು ತಗೊಳ್ಳೇಬೇಕು. ಬ್ರದರ್ ಬನ್ನಿ, ಗಿಫ್ಟ್ನ ಹ್ಯಾಂಡ್ ಓವರ್ ಮಾಡೋಣ. ಬ್ರದರ್, ನಾನ್ ಯಾಕೆ ಅಂದ್ರೆ ಸುಮ್ಮನೆ ಬನ್ನಿ ಬ್ರದರ್. ನೀವೆಲ್ಲ ಸ್ವಲ್ಪ ಈ ಕಡೆ ಬರ್ತೀರಾ? ಬನ್ನಿ. ಭಾಗ್ಯ ಅವರೇ ಬನ್ನಿ. ಅದು ಆದಿಯವ್ರೆ, ಪರವಾಗಿಲ್ಲ ಬಿಡಿ. ನಾನು ಪ್ಲೀಸ್ ಭಾಗ್ಯ ಅವರೇ ಬನ್ನಿ. ಬ್ರದರ್ ತೊಳಿ. ಒಂದ್ ನಿಮಿಷ. ನಾನೊಂದು ಫೋಟೋ ತೆಗಿತೀನಿ. ಬ್ರದರ್ ಕೈ ಹಿಡ್ಕೊಳ್ಳಿ. ಹಿಡ್ಕೊಳ್ಳಿ ಬ್ರದರ್. ಭಾಗ್ಯ ತಗೊಳ್ಳಿ. ಅಮ್ಮ, ಅದ್ರಲ್ಲಿ ಏನಿದೆ ಅಂತ ನೋಡು.
ಇಷ್ಟೊಂದು ದುಡ್ಡ? ಇಷ್ಟೊಂದು ದುಡ್ಡ ಅಂತ ಕೇಳೋ ಅಷ್ಟೇನು ಅದ್ರಲ್ಲಿ ಕ್ಯಾಶ್ ಇಲ್ಲ, ಅದ್ರಲ್ಲಿ ಇರೋದು ಜಸ್ಟ್ 25 lakhs. ಈ ಬ್ರದರ್ ಏನಾಗಿದೆ? ಹೋಗಿ ಹೋಗಿ 25 ಲಕ್ಷ. ಛೇ, ಎಲ್ಲ ಎಮ್ಮೆಗೋಸ್ಕರ ವೇಸ್ಟ್ ಆಗ್ತಿದೆ. ಅಲ್ಲ ದೇವ್ರೆ, ಇಷ್ಟೊಂದು ದುಡ್ಡು ಕೊಡಕ್ ಯಾಕೆ ಹೋದ್ರಿ? ಭಾಗ್ಯ ಅವರೇ ಮತ್ತೆ ಎಕ್ಸ್ಪ್ಲನೇಷನ್ ಕೇಳ್ತಾ ಇದೀರಲ್ಲ, ಗಿಫ್ಟ್ ಆಗಿ ಕೊಟ್ಟಿರೋದಲ್ವಾ ಇದನ್ನ? ಅಯ್ಯೋ ಆದೇವ್ರೆ, ದಯವಿಟ್ಟು ಆಟ ಆಡ್ಬೇಡಿ ನೀವು. ಇದೆಲ್ಲ ನನಗ್ ಬೇಡ, ತಗೊಳ್ಳಿ ವಾಪಸ್. ಏನು ವಾಪಸ್ ತಗೊಳ್ಳೋದಾ? ಏನ್ ಹೇಳ್ತಾ ಇದೀರ ನೀವು? ಅಲ್ಲ, ಕೊಟ್ಟಿರೋ ಗಿಫ್ಟ್ ನ ಯಾರಾದ್ರೂ ವಾಪಸ್ ತಗೋತಾರಾ ಹೇಳಿ? ಹಾಗೆಲ್ಲ ಮಾಡಿದ್ರೆ ಗಿಫ್ಟ್ ಕೊಟ್ಟವ್ರಿಗೆ ಬೇಜಾರಾಗುತ್ತೆ. ಆದೇವ್ರೆ ನೋಡಿ, ನೀವ್ ನನ್ಗೆ ಗಿಫ್ಟ್ ಕೊಡ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರಲ್ಲ, ಅದಕ್ಕೆ ತುಂಬಾನೇ ಥ್ಯಾಂಕ್ಸ್. ಹಾಗಂತ ನಾನ್ ಮಾಡಿರೋ ಒಂದ್ ಸಣ್ಣ ಸಹಾಯಕ್ಕೆ ಇಷ್ಟೆಲ್ಲ ದುಡ್ಡು ತಗೊಳೋದಕ್ಕೆ ನಾನ್ ತಯಾರಿಲ್ಲ. ಅರೆ ಭಾಗ್ಯ, ಇದು ದುಡ್ಡು ತಗೊಂಡಿದ್ದೀರಾ ಅಂತ ಯಾಕೆ ಅನ್ಕೊಳ್ತಾ ಇದ್ದೀರಾ? ಗಿಫ್ಟ್ ಅನ್ಕೊಳ್ಳಿ. ಬ್ರದರ್, ನೀವ್ ಹೇಳಿ ಸ್ವಲ್ಪ. ಆದೇವ್ರೆ, ನೀವ್ ಎಷ್ಟ್ ಹಠ ಹಿಡಿದ್ರು ಅಷ್ಟೇ. ನಾನ್ ಇದನ್ನ ತಗೊಳಲ್ಲ ಅಂದ್ರೆ ತಗೊಳಲ್ಲ. ಇನ್ ನನಗ್ ಸರಿ ಬರಲ್ಲ, ತಗೊಳ್ಳಿ. ಭಾಗ್ಯ ಅವರೇ, ನೀವ್ ಎಷ್ಟು ಹಠ ಮಾಡಿದ್ರು ಅಷ್ಟೇ. ನನ್ನ ಹಠ ಏನು ಅಂತ ಗೊತ್ತಲ್ವಾ? ನೀವ್ ಏನೇ ಮಾಡಿದ್ರು ನಾನು ಇದನ್ನ ವಾಪಸ್ ತಗೊಳಲ್ಲ. ಆದೇವ್ರೆ ಪ್ಲೀಸ್, ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನೀವ್ ಹೀಗೆಲ್ಲ ಮಾಡ್ತಿರೋದು ಒಂಚೂರು ಸರಿ ಇಲ್ಲ. ನಾನ್ ಮಾಡಿರೋ ಸಹಾಯಕ್ಕೆ ನಿಜವಾದ ಅರ್ಥ ಬರ್ಬೇಕು ಅಂದ್ರೆ ನೀವ್ ಇದನ್ನ ವಾಪಸ್ ತಗೊಳ್ಳಿ. ಅಲ್ಲ ಆದೇವ್ರೆ, ಅದನ್ನ ಭಾಗ್ಯ ಅವರೇ, ನೀವು ಮಾಡಿರೋ ಸಹಾಯಕ್ಕೆ ನಿಜವಾದ ಅರ್ಥ ಸಿಗ್ಬೇಕು ಅಂತಾನೆ ಅದನ್ನ ದೇವ್ರ ಮನೇಲಿ ಇಟ್ಟಿದ್ದೀನಿ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರೋ ಮಹಾಲಕ್ಷ್ಮಿನ ವಾಪಸ್ ಕಳ್ಸೋದು ಸರಿಯಲ್ಲ. ಭಾಗ್ಯ, ಆ ದೇವ್ರು ಹೇಳ್ತಾ ಇರೋದು ಸರಿಯಾಗಿದೆ ತಾನೆ? ಹಬ್ಬದ ದಿನ ಮಹಾಲಕ್ಷ್ಮಿ ಮನೆಗ್ ಬಂದಿದ್ದಾಳೆ ಕಣೆ, ವಾಪಸ್ ಕಳ್ಸೋದು ಅಪಶಕನ ಆಗತ್ತೆ. ಅದು ಒಳ್ಳೇದಲ್ಲ ನಮ್ಗೆ. ಅದ್ ಹಾಗಲ್ಲಮ್ಮ. ಭಾಗ್ಯ, ನೀನು ಶಾಸ್ತ್ರ ಸಂಪ್ರದಾಯ ನಮ್ಗಿಂತ ಚೆನ್ನಾಗೇ ತಿಳ್ಕೊಂಡಿದ್ಯಮ್ಮ. ಹಬ್ಬದ ದಿನ ನಿನ್ನೆ ಅರ್ಸ್ಕೊಂಡ್ ಬಂದಿರೋ ಲಕ್ಷ್ಮಿನ ಬೇಡ ಅಂದ್ರೆ ದರಿದ್ರ ಸುತ್ಕೊಳ್ಳುತ್ತಮ್ಮ. ಅರ್ಥ ಮಾಡ್ಕೋ ಭಾಗ್ಯ. ಕುಸುಮ ಅವ್ರೆ, ನೀವಾದ್ರೂ ಭಾಗ್ಯ, ನಾವೆಲ್ಲ ನಿಮ್ ಒಳ್ಳೇದಕ್ಕೆ ನಮ್ಮ ಹೇಳ್ತಾ ಇರೋದು. ನೋಡಿ ಏನ್ ಮಾಡ್ತೀಯ ಅಂತ. ಬನ್ರಿ ಹೋಗೋಣ. ನನ್ ಬಡ್ಕೊಂಡೆ, ನಾನು ಆ ಮನೆಗ್ ಬರಲ್ಲ ಅಂತ. ನೀ ನನ್ ಮಾತ್ ಕೇಳ್ದ್ಯಾ? ಒಂದೊಂದು ಅವಮಾನ ಆಗಿತ್ ನನ್ಗಲ್ಲಿ. ಆಂಟಿ ಒಬ್ಳು ಆ ಆಂಟಿಗೆ ಆಗ್ಬೇಕು ನಾನ್ ತಾಳಿ ಹಾಕೊಂಡಿದ್ದೀನೋ ಇಲ್ವೋ ಅಂತ. ಅದು ನನ್ನ ಇಷ್ಟ ತಾಂಡವ್. ಏನಮ್ಮ ನೀನು, ನಿನಗ್ ಮದ್ವೆ ಆಗಿದ್ಯಾ? ಯಾಕಮ್ಮ ತಾಳಿನೇ ಹಾಕೊಂಡಿಲ್ಲ ಅಂತ ಚಾನ್ಸ್ ಸಿಕ್ಕಿದ್ರೆ ಸಾಕು. ಬೇರೆಯವ್ರ ಮೇಲೆ ವಿಷಯ ಅಂದ್ರೆ ಕೊಂಕು ಮಾಡಕ್ಕೆ ಕಾಯ್ತಾನೆ ಇರ್ತಾರೆ. ಆ ಭಾಗ್ಯನಾ, ಏನ್ ಡ್ರಾಮಾ, ಏನ್ ಸಿಂಪತಿ. ಓಹೋ, ಜನ ಮೆಚ್ಚಿದ ನಾಯಕಿ. ಯಾರನ್ನ ಯಾವಾಗ ಹೇಗೆ ಯಾಮರ್ಸ್ಬೇಕು ಅಂತ ಅವಳನ್ನ ನೋಡಿ ಕಲಿಬೇಕು. ನಿನ್ ಬ್ರದರ್ ಆದಿ 25 ಲಕ್ಷ. ಆ ಭಾಗ್ಯ ಏನ್ ಅಂತ ಕಾರ್ಯ ಮಾಡ್ಬಿಟ್ಟಿದ್ದಾಳೆ ಅಂತ ಅವಳಿಗೆ 25 ಲಕ್ಷ ಕೊಡ್ಬೇಕು? ಯಾಕೆ? ಅವಳು ನಿಮ್ ಕಂಪ್ನಿಲಿ ಪಾರ್ಟ್ನರ್ ಮಾಡ್ಕೋಬಿಡಿ. ನಿಮ್ ಬ್ರದರ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಬುದ್ಧಿ ಇದ್ದಿದ್ರೆ. ನನಗ್ ಮಧ್ಯಾಹ್ನನೇ ಹೇಳ್ದೆ,
ಬ್ರದರ್ ಬಗ್ಗೆ ಆತರ ಎಲ್ಲ ಮಾತಾಡ್ಬೇಡ ಅಂತ. ತಂಡಮ್ ನೀನ್ ಹೀಗೆ ನಿಮ್ ಆದಿ ಬ್ರದರ್ ಹೇಳಿದ್ರು ಅಂತ ತಲೆ ಬುಡ ಇಲ್ದಿದ್ಕೆಲ್ಲ ತಲೆ ಅಲ್ಲಾಡ್ತಿದ್ರೆ ನೀನ್ ಆಫೀಸ್ಗೆ ಹೋಗೋದೇ ಬೇಡ. ಶ್ರೇಷ್ಠ, ನನ್ ಸಿಚುವೇಶನ್ ಸ್ವಲ್ಪ ಅರ್ಥ ಮಾಡ್ಕೋ. ಈ ಪೊಸಿಷನ್ ಬರಬೇಕು ಅಂತ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಎಷ್ಟು ಅವಮಾನನ ಅನುಭವಿಸಿದೀನಿ. ನೀನೇ ಯೋಚನೆ ಮಾಡು. ಇವಾಗ ನೋಡಿದ್ರೆ ಇದನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ಯಲ್ಲ. ನೋಡು, ಈ ಪ್ರಾಜೆಕ್ಟ್ ನನಗೆ ತುಂಬಾನೇ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನಾನು ಈ ಕೆಲಸ ಬಿಡೋ ಚಾನ್ಸೇ ಇಲ್ಲ. ಇವನಿಗೆ ಸಡನ್ ಆಗಿ ಕೆಲ್ಸದ ಮೇಲೆ ಇಂಟ್ರೆಸ್ಟ್ ಶುರುವಾಗ್ಬಿಟ್ಟಿದೆ. ಅದು ಕೆಲ್ಸದ ಮೇಲೂ ಅಥವಾ ಆ ಭಾಗ್ಯದ ಮೇಲೆ ಸಾಫ್ಟ್ ಕಾರ್ನರ್ ಶುರುವಾಗಿದೆಯೋ. ಅಕ್ಕ 25 lakhsಗೆ ಎಷ್ಟು ಸೊನ್ನೆ ಇರುತ್ತೆ? ಏಯ್ ದಡ್ಡ, ಅಷ್ಟು ಗೊತ್ತಾಗಲ್ವಾ? 5 ಸೊನ್ನೆ ಇರುತ್ತೆ. ಭಾಗ್ಯ, ಇವತ್ತು ನಮ್ ಕಷ್ಟ ತೀರೋ ಕಾಲ ಬಂತು ಕಡೆ. ಇಷ್ಟು ವರ್ಷ ಒದ್ದಾಡಿ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಕ್ತು. ಅದಕ್ಕೆ ಹೇಳೋದು, ಒಳ್ಳೆಯವ್ರನ್ನ ಯಾವತ್ತೂ ದೇವ್ರ ಕೈ ಬಿಡಲ್ಲ ಅಂತ. ಅಮ್ಮ ಸ್ವಲ್ಪ ಸುಮ್ಮನಿರ್ತೀಯ? ಇದು ಯಾವ್ದೇ ಕಾರಣಕ್ಕೂ ನನ್ ದುಡ್ಡು ಅಲ್ಲ. ಏನೇ ತಲೆಗಿಲ ಕೆಟ್ಟಿದ್ಯಾ ನಿಂಗೆ? ಈ ದುಡ್ಡು ನಮ್ದಲ್ಲ ಅಂತ ಹೇಳ್ತಿದ್ಯಲ್ಲ. ನೀನ್ ಆ ಫೈಲ್ ಕೊಟ್ಟಿದ್ದಕ್ ತಾನೆ ಅವರು ನಿನಗೆ ದುಡ್ಡು ಕೊಟ್ಟಿದ್ದು. ಅಂದ್ಮೇಲೆ ಈ ದುಡ್ಡು ನಿನಗೆ ಸೇರ್ಬೇಕು ತಾನೆ? ಹೌದು ಮಗಳೇ, ಸುನಂದ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ. ಅಷ್ಟಕ್ಕೂ ಈ ದುಡ್ಡು ಅನ್ಯಾಯದಿಂದ ಸಂಪಾದನೆ ಮಾಡಿರೋ ದುಡ್ಡು ಅಲ್ಲ. ಪಾಪ ಆದಿ ಒಳ್ಳೆ ಮನಸ್ಸಿಂದ ಪ್ರೀತಿಯಿಂದ ಗಿಫ್ಟ್ ಆಗಿ ಕೊಟ್ಟಿರೋದು. ಅದ್ ಹಾಗಲ್ಲ ಮಾವ, ಯಾರು ಏನ್ ಹೇಳಿದ್ರು ಅಷ್ಟೇ. ಇದು ನನ್ ದುಡ್ಡಲ್ಲ, ನಾನ್ ಸಂಪಾದನೆ ಮಾಡಿರೋ ದುಡ್ಡಲ್ಲ. ಇದನ್ನ ನಾನು ಬಳಸೋದೂ ಇಲ್ಲ. ಯಾಕಾಗಲ್ಲ ಅಮ್ಮ? ಇವಾಗ ನಮ್ ಬರ್ಡೇಗೆ ಗಿಫ್ಟ್ ಅಂತ ಹೊಸ ಬಟ್ಟೆ ಕೊಡಿಸ್ತೀಯ ತಾನೆ, ಅದನ್ನ ನಾವು ಖುಷಿಯಾಗಿ ಹಾಕೋತೀವಿ ತಾನೆ. ಆ ತರನೇ ಇದು. ನೋಡು ಗುಂಡಣ್ಣ, ಇದು ನಿನ್ಗೆ ಅರ್ಥ ಆಗ್ದಿರೋ ವಿಷಯ. ಸುಮ್ನೆ ಇದ್ರಲ್ಲಿ ತಲೆ ಹಾಕ್ಬೇಡ. ದೊಡ್ಡವ್ರು ನಾವಿದೀವಿ, ಮಾತಾಡ್ತಿದೀವಿ ತಾನೆ. ಭಾಗ್ಯ, ಏ ಅಮ್ಮ, ನೀನ್ ನನ್ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡ ಅಮ್ಮ. ನೀ ಎಷ್ಟೇ ಹೇಳಿದ್ರು ಅಷ್ಟೇ. ಈ ದುಡ್ಡು ನನಗ್ ಸೇರಿದ ಅಲ್ಲ ಅಲ್ಲ ಅಲ್ಲ. ಇದನ್ನ ನಾನು ಬಳಸೋದೂ ಇಲ್ಲ. ಭಾಗ್ಯ, ಭಾಗ್ಯ,